ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವರೆಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ವಾವ್ ಇಡ್ಲಿ ಅಡ್ಡ. ಗೆಳೆಯರೆ, ಇದು ಚಾಮರಾಜಪೇಟೆ ಫಸ್ಟ್ ಮೇನ್ ರೋಡ್ ಆಪೋಸಿಟ್ ಟು ಚಾಮರಾಜಪೇಟೆ ಪೊಲೀಸ್ ಸ್ಟೇಷನ್ ಇಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇಲ್ಲೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ತಟ್ಟೆ ಇಡ್ಲಿ ಮತ್ತು ಗುಂಡಿಡ್ಲಿ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಯಾವ ರೀತಿ ಅಂತ ಹೇಳಿದ್ರೆ ಹತ್ತಿ ಮುಟ್ಟಿದ್ರೆ ನಿಮ್ಗೆ ಯಾವ ಫೀಲ್ ಆಗುತ್ತೆ ಆ ರೀತಿ ನೀವು ಇಡ್ಲಿ ಮುಟ್ಟಿದಾಗ ಅಷ್ಟು ಫೀಲ್ ಆಗುತ್ತೆ. ತುಂಬನೇ ಸಾಫ್ಟಾಗಿ ಸ್ಪಾಂಜಿಯಾಗಿ ಸಖತ್ತಾಗಿರುತ್ತೆ. ಒಮ್ಮೆ ನೀವು ಬಂದು ತಿಂದು ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ ಹೌದು ನಾನು ಹೇಳ್ತಾ ಇರೋದು ನಿಜ ಅಂತ. ಅಷ್ಟು ಸಖತ್ತಾಗಿತ್ತು ಫ್ರೆಂಡ್ಸ್. ಇದುವರೆಗೂ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಷ್ಟು ಸಾಫ್ಟಾಗಿರೋಂಥ ಇಡ್ಲಿನ ಎಲ್ಲೂ ನನಗೆ ಟೇಸ್ಟ್ ಮಾಡೋಕ್ಕೆ ಸಿಕ್ಕಿರಲಿಲ್ಲ. ಸೊ ಇದೇ ಮೊಟ್ಟ ಮೊದಲ ಬಾರಿಗೆ ಇಷ್ಟು ಸಾಫ್ಟ್ ಇಡ್ಲಿ ತಿಂದಿದ್ದು ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಒಮ್ಮೆ ಈ ಕಡೆ ಬಂದಾಗ ಟೇಸ್ಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ನಿಮ್ಗೆ ಹೇಗೆ ಅನ್ನಿಸ್ತು ಇಡ್ಲಿ ತಿಂದಿದ್ದ ಅನುಭವ ಕಾಮೆಂಟ್ ಮಾಡಿ. ಹಾಗೆ ಸ್ನೇಹಿತರೆ, ಇಡ್ಲಿ ಜೊತೆ ಇಲ್ಲಿ ವಡ, ಉದ್ದಿನ ವಡ, ಮಸಾಲೆ ವಡ, ಹಾಗೆ ಮದ್ದೂರು ವಡ ಕೂಡ ಸಿಗುತ್ತೆ. ಮತ್ತು ಡೈಲಿ ಒಂದೊಂದು ರೈಸ್ ಬಾತು ಚೇಂಜ್ ಮಾಡ್ತಾ ಇರ್ತಾರೆ. ವೆರೈಟಿ ರೈಸ್ ಬಾತ್ ಇರುತ್ತೆ. ಕೆಂಪು ಚಟ್ನಿ, ಹಾಗೆ ಇನ್ನೊಂದು ಪುದೀನ ಚಟ್ನಿ ಎಲ್ಲ ಕೊಡ್ತಾರೆ. ಸಖತ್ತು ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಬನ್ನಿ, ಈಗ ನೋಡಿ ಇಡ್ಲಿ ಎಲ್ಲ ಸರ್ವ್ ಮಾಡ್ತಾ ಇದ್ದಾರೆ, ನೋಡೋಣ. ನೋಡಿ ಎಷ್ಟು ಜನ ಕಸ್ಟಮರ್ಸ್ ಎಲ್ಲ ನಿಂತ್ಕೊಂಡು ಟೇಸ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು? ಯಾವ್ದು ಸರ್? ತಮ್ಮ ಹೆಸರು ಸರ್? ಚಂದ್ರಶೇಖರ್. ಸರ್, ಏನು ತಗೊಂಡ್ರಿ ಇವಾಗ? ಇಡ್ಲಿ ತಟ್ಟೆ ಇಡ್ಲಿ ತಗೊಂಡಿದ್ವಿ. ಓಕೆ, ಹೇಗಿದೆ ಸರ್ ಟೇಸ್ಟ್? ಏನು ಸರ್ ಟೇಸ್ಟ್ ಹೇಗಿದೆ? ಚೆನ್ನಾಗಿದೆ ಸರ್, ಮನೆ ತರನೇ ಇದೆ. ಓಕೆ, 4 ಚಟ್ನಿ ಕೊಡ್ತಾರೆ, ಚೆನ್ನಾಗಿದೆ. ಬೇರೆ ಏನು ಟೇಸ್ಟ್ ಮಾಡಿದ್ದೀರಾ ಸರ್ ಇಲ್ಲಿ? ವಡೆ ಟೇಸ್ಟ್ ಮಾಡಿದ್ವಿ, ಅದನ್ನು ಚೆನ್ನಾಗಿದೆ. ಇವತ್ತು 2 ಮಾಡಿದ್ವಿ, ಚೆನ್ನಾಗಿದೆ. ಯಾವುದು ತುಂಬಾ ಇಷ್ಟ ಆಗುತ್ತೆ ಸರ್ ಇಲ್ಲಿ? ತಟ್ಟೆ ಇಡ್ಲಿ ಇಷ್ಟ ಆಗಿದೆ. ರೆಗ್ಯುಲರ್ ಬರ್ತಾ ಇರ್ತೀರಾ? ರೆಗ್ಯುಲರ್ ಡೈಲಿ ಬರ್ತೀವಿ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನು ಹೇಳಕ್ ಬಯಸ್ತೀರಾ ಸರ್? ಇಲ್ಲಿ ಬಂದಾಗ ಮನೆಯಲ್ಲೇ ಇಲ್ಲ ಅಂದ್ರೆ ಇಲ್ಲಿ ಬಂದು ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಕ್ವಾಲಿಟಿ ಇದೆ, ಚೆನ್ನಾಗಿನೇ ಇದೆ. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ನೋಡಿ ಇಷ್ಟೊಂದು ಟೇಸ್ಟಿಯಾಗಿರೋದಕ್ಕೆ ಎಷ್ಟು ಜನ ಕಸ್ಟಮರ್ಸ್ ಎಲ್ಲ ನಿಂತ್ಕೊಂಡು ಟೇಸ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಇದೆಲ್ಲ ಸ್ಮಾಲ್ ಇಡ್ಲಿ, ಗುಂಡಿಡ್ಲಿ ಮತ್ತು ತಟ್ಟೆ ಇಡ್ಲಿ ಎರಡೂ ಕೂಡ ಸಿಗುತ್ತೆ. ಎರಡೂ ಕೂಡ ಸೂಪರ್ ಸ್ಪಾಂಜಿಯಾಗಿ ಇರುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ಬರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಮುರಳಿ ಅಂತ ಸರ್. ಏನು ತೊಗೊಂಡ್ರಿ ಇವಾಗ? ಇಡ್ಲಿ ವಡೆ. ಹೇಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆ. ಓಕೆ, ಬೇರೆ ಏನೇನು ಟೇಸ್ಟ್ ಮಾಡಿದ್ದೀರಾ? ನಾವು ಇಡ್ಲಿ ವಡೆ ತಿನ್ನೋದು, ರೈಸ್ ಬಾತ್ ಇರುತ್ತೆ, ನಾವು ತಿನ್ನಿಲ್ಲ. ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ಯಾವ್ದು ತುಂಬಾ ಇಷ್ಟ ಆಗುತ್ತೆ ನಿಮಗೆ? ನಮ್ಗೆ ಇಡ್ಲಿನೇ. ಇಡ್ಲಿ ವಡನ? ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನು ಹೇಳಕ್ ಬಯಸ್ತೀರಾ ಸರ್? ಸಂತೋಷ ಅಣ್ಣ, ಚೆನ್ನಾಗಿದೆ, ಐಟಮ್ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಸೊ ಅದಕ್ಕೋಸ್ಕರ ಇಷ್ಟೊಂದು ಸ್ಪಾಂಜಿಯಾಗಿರುವ ಇಡ್ಲಿಯನ್ನು ನೀವು ಟೇಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಚಾಮರಾಜಪೇಟೆ ಫಸ್ಟ್ ಮೇನ್ ರೋಡ್ ಆಪೋಸಿಟ್ ಟು ಚಾಮರಾಜಪೇಟೆ ಪೊಲೀಸ್ ಸ್ಟೇಷನ್ ಇಲ್ಲಿದೆ. ಇಲ್ಲಿ ಬನ್ನಿ, ಟೇಸ್ಟ್ ಮಾಡಿ. ನೀವು ಏನು ಟೇಸ್ಟ್ ಮಾಡಿದ್ರಿ, ಹಾಗೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ತುಂಬಾ ಪಾರ್ಸಲ್ ಕೂಡ ಹೋಗುತ್ತೆ. ಹಾಗೆ ಬಾಳೆ ಎಲೆ ಮೇಲೆ ನಿಮಗೆ ಬಿಸಿ ಬಿಸಿ ಇಡ್ಲಿ ಚಟ್ನಿ ಹಾಕಿ ಕೊಡ್ತಾರೆ. ಬೇಕಂದರೆ ತುಪ್ಪ ಕೂಡ ಕೊಡ್ತಾರೆ. ಅದಕ್ಕೆ ತುಂಬ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ಬರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ತಮ್ಮ ಹೆಸರು? ಕಮಲ್ ಕುಮಾರ್ ಸರ್. ಸರ್, ಏನು ತೊಗೊಂಡಿದ್ರಿ ಇವಾಗ? ಇಡ್ಲಿ ವಡೆ. ಹೇಗಿದೆ ಸರ್ ಟೇಸ್ಟ್? ಟೇಸ್ಟ್ ಏನಿಲ್ಲ, ಮಾತಾಡೋಂಗೆ ಇಲ್ಲ. ಕೆಂಪು ಚಟ್ನಿ. ಓಕೆ. ಹೊರಗಡೆ ಬೇರೆ ಹೋಟ್ಲಲ್ಲಿ ಸಿಗಲ್ಲ, ಈ ಹೋಟ್ಲಲ್ಲಿ ಸಿಗುತ್ತೆ. ಅದರಿಂದ ಇಲ್ಲೇ ತಗೊಳ್ತಾರೆ. ಬೇರೆ ಏನು ಟೇಸ್ಟ್ ಮಾಡಿದ್ದೀರಾ ಸರ್ ಇಲ್ಲಿ? ಪಲಾವು ಚೆನ್ನಾಗಿದೆ. ಓಕೆ. ಬೇರೆ ಇನ್ನೂ ರೈಸ್ ಬಾತ್ ಮಾಡ್ತಾರೆ, ಚೆನ್ನಾಗಿದೆ. ಪಲಾವು ಎಲ್ಲ ಚೆನ್ನಾಗಿದೆ, ಏನು ಇದಿಲ್ಲ. ರೇಟು ಅಷ್ಟೇನೆ, ನಾರ್ಮಲ್ ಆಗಿ ತಿನ್ಬೋದು, ಏನಿಲ್ಲ. ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ಬರ್ತಾ ಇರ್ತೀವಿ, ಮಾಮೂಲಿ ಹೋಟ್ಲು ಮಾಡ್ದಾಗಿಂದ ಬರ್ತಾನೆ ಇರ್ತೀವಿ. ಯಾವುದು ತುಂಬಾ ಇಷ್ಟ ಆಗುತ್ತೆ ಸರ್? ಬಿಸಿ ತಟ್ಟೆ ಇಡ್ಲಿ. ಓಕೆ. ಬಿಸಿ ಬಿಸಿ ಕೊಟ್ಟಿದ್ದು ಏನ್ ಬೇಕಾದ್ರೂ ಇಷ್ಟ ಆಗುತ್ತೆ ಹಾಗೆ. ಓಕೆ. ವಡೆನೂ ಚೆನ್ನಾಗಿದೆ, ಕ್ರಿಸ್ಪಿ ಆಗಿದೆ, ಅದರಿಂದ ಬರ್ತಾ ಇರ್ತೀವಿ.
ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನು ಹೇಳಕ್ ಬಯಸ್ತೀರಾ ಸರ್? ಇವಾಗ ಹೇಳಿದಷ್ಟೇ ಸಾಕು ಅವ್ರಿಗೆ, ಯಾಕಂದ್ರೆ ಅವ್ರಿಗೆ ಗೊತ್ತಾಗಿರುತ್ತೆ ಎಲ್ಲಾರ್ಗು. ಆದ್ರಿಂದ ಚೆನ್ನಾಗಿದೆ, ಬನ್ನಿ ತಗೊಳ್ತೀನಿ. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ನಾವು ಇಲ್ಲಿನ ಇಡ್ಲಿಯನ್ನು ಟೇಸ್ಟ್ ಮಾಡಿದ್ವಿ. ಸಖತ್ತು ಸಾಫ್ಟಾಗಿ ಸೂಪರ್ ಆಗಿತ್ತು ಫ್ರೆಂಡ್ಸ್, ತುಂಬಾ ಇಷ್ಟ ಆಯಿತು. ಮತ್ತೆ ಆಗ ಅಲ್ಲಿಗೆ ಹೋಗಬೇಕು, ಇಡ್ಲಿ ತಿನ್ನಬೇಕು ಅನ್ನಿಸ್ತಾ ಇದೆ. ಆ ಕಡೆ ಹೋದಾಗ ನಾನು ಮತ್ತೆ ಟ್ರೈ ಮಾಡ್ತೀನಿ. ನೋಡಿ, ತಟ್ಟೆ ಇಡ್ಲಿ ನೋಡಿ, ಬಾಳೆ ಎಲೆ ಹಾಕಿ ಅದ್ರ ಮೇಲೆ ಇಡ್ಲಿ ಹಾಕಿ ಪಾರ್ಸಲ್ ಮಾಡಿಕೊಡ್ತಾರೆ. ಹಾಗೆ ಇಲ್ಲಿ ತಿನ್ನೋದಕ್ಕೂ ಕೂಡ ಬಾಳೆ ಎಲೆ ಹಾಕ್ಬಿಟ್ಟೆ ಕೊಡ್ತಾರೆ. ಅದೊಂದು ತುಂಬ ಇಷ್ಟ ಆಯಿತು ಫ್ರೆಂಡ್ಸ್, ಬಾಳೆ ಎಲೆ ಹಾಕೋದು ನೋಡಿ. ಪಾರ್ಸಲ್ ಕೂಡ ತುಂಬ ನೀಟಾಗಿ ಪ್ಯಾಕ್ ಮಾಡಿಕೊಡ್ತಾರೆ. ಚಟ್ನಿಗೆಲ್ಲ ಒಳ್ಳೆಯ ಕಂಟೈನರ್ನ ಬಳಸ್ಬಿಟ್ಟು ಚಟ್ನಿಯನ್ನು ಪ್ಯಾಕ್ ಮಾಡಿಕೊಡ್ತಾರೆ. ನೋಡಿ ಎಷ್ಟು ಜನ ಕಸ್ಟಮರ್ಸು ನಿಂತ್ಕೊಂಡಿದ್ದಾರೆ ಇಲ್ಲಿನ ಇಡ್ಲಿಯನ್ನು ಟೇಸ್ಟ್ ಮಾಡೋದಕ್ಕೋಸ್ಕರ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ತಮ್ಮ ಹೆಸರು? ಶಿಲ್ಪಾ ಜೈನ್. ಏನ್ ತಗೊಂಡ್ರಿ ಮೇಡಮ್ ಇವಾಗ? ಇಡ್ಲಿ ತಗೊಂಡಿದೀವಿ, ವಡೆ ತಗೊಂಡಿದೀವಿ, ರೈಸ್ ಬಾತ್ ತಗೊಂಡಿದೀವಿ. ಓಕೆ. ತುಂಬಾ ಚೆನ್ನಾಗಿದೆ, ಎಲ್ಲ ಬನ್ನಿ ಟ್ರೈ ಮಾಡಿ, ಸಖತ್ತಾಗಿದೆ. ವಡೆ ಅಂತೂ ತುಂಬಾ ಚೆನ್ನಾಗಿದೆ, ಇಡ್ಲಿ ಅಂತೂ ತುಂಬಾ ಸಾಫ್ಟ್ ಆಗಿದೆ. ರಾತ್ರಿ 10:30 11 ಗಂಟೆ ತನಕ ಸಿಗತ್ತೆ, ಬಂದು ಆರಾಮಾಗಿ ಟ್ರೈ ಮಾಡ್ಬೋದು. ಸೂಪರ್ ಆಗಿ ಮಾಡ್ತಾರೆ. ಯಾವ್ದು ತುಂಬಾ ಇಷ್ಟ ಆಗುತ್ತೆ ಮೇಡಮ್? ಏನು ಯಾವ್ದು ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ? ಇಡ್ಲಿ ವಡೆ ತುಂಬಾ ಚೆನ್ನಾಗಿದೆ. ರೆಗ್ಯುಲರ್ ಬರ್ತಾ ಇರ್ತೀರಾ ಮೇಡಮ್? ರೆಗ್ಯುಲರ್ ಬರ್ತಾ ಇರ್ತೀವಿ, ರೆಗ್ಯುಲರ್ ತಿಂತಾ ಇರ್ತೀವಿ. ಅವರೆಲ್ಲ ನಮ್ಮ ಪರಿಚಯ ಅವರೇನೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಓಕೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನು ಹೇಳಕ್ ಬಯಸ್ತೀರಾ? ಬನ್ನಿ, ಒಂದ್ಸತಿ ಟ್ರೈ ಮಾಡಿ, ನಿಮ್ಗೆ 100% ಇಷ್ಟ ಆಗುತ್ತೆ. ಸೆಕೆಂಡ್ ಟೈಮ್ ತಿರ್ಗಾ ಬರ್ತೀರಾ, ರಿಪೀಟ್ ಮಾಡ್ತೀರಾ, ಎಲ್ಲರಿಗೂ ಹೇಳ್ತೀರಾ, ಅದು 100% ಗ್ಯಾರಂಟಿ ಹೇಳ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಫ್ರೆಂಡ್ಸ್, ಈಗ ವಾವ್ ಇಡ್ಲಿ ಅಡ್ಡಾದ ಓನರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ತಮ್ಮ ಹೆಸರು? ಅಜಯ್ ಸಿಂಗ್ ರಾಜ್ಪೂತ್ ಸರ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಇದು ಹೋಟೆಲ್? ನಮ್ಮ ಅಜ್ಜಿ ತಾತ ಅಮ್ಮ ಎಲ್ಲ 20-25 ವರ್ಷದಿಂದ ಮಾಡ್ತಾ ಇದೀವಿ. ಓಕೆ. ನಾವು 1 ವರ್ಷದಿಂದ ಮಾಡ್ತಾ ಇದ್ವಿ. ಓಕೆ. ಏನ್ ಸ್ಪೆಷಲ್ ಸರ್ ನಿಮ್ಮ ಹೋಟೆಲ್ನಲ್ಲಿ? ಇಡ್ಲಿ ವಡೆ ರೈಸ್, ಮೇನ್ ಇಡ್ಲಿ ವಡೆ. ಓಕೆ. ರೈಸ್ ಬಾತ್ ಡೈಲಿ ಚೇಂಜ್ ಆಗ್ತಾ ಇರುತ್ತಾ? 7 days 7 ರೈಸ್ ಇರುತ್ತೆ. ಓಕೆ. ಆಮೇಲೆ ಇಡ್ಲಿ ವಡೆ ರೆಗ್ಯುಲರ್, ಬೆಣ್ಣೆ ಇರುತ್ತೆ, ತುಪ್ಪ ಇರುತ್ತೆ, ತುಪ್ಪದ ಇಡ್ಲಿ, ಬೆಣ್ಣೆ ಇಡ್ಲಿ, ರೈಸ್, ವಡೆ, ಉದ್ದಿನ ವಡೆ, ಮದ್ದೂರ್ ವಡೆ, ಮಸಾಲ ವಡೆ ಎಲ್ಲ ಇರುತ್ತೆ. ಮಾರ್ನಿಂಗ್ 7:15 to 12:30, ಈವ್ನಿಂಗ್ 6 o'clock to 11 o'clock. ರೈಸ್ ಬಾತ್ ಯಾವ್ದಾದ್ರು ಕೊಡ್ತೀರಾ? ಚೇಂಜ್ ಆಗ್ತಾ ಇರುತ್ತೆ ಡೈಲಿ ಪಲಾವು. 7 days 7 ರೈಸ್. ಮಂಡೇ ಟೊಮೆಟೊ ಬಾತ್, ಟ್ಯೂಸ್ಡೇ ಕ್ಯಾಬೇಜ್ ರೈಸ್, ವೆಡ್ನೆಸ್ಡೇ ಜೈನ್ ರೈಸ್ ಅಂತ ಮೆಂತ್ಯ ರೈಸ್, ಆಮೇಲೆ ಥರ್ಸ್ಡೇ ಮತ್ತೆ ಟೊಮೆಟೊ ಬಾತ್, ಫ್ರೈಡೇ ಪುದೀನ ರೈಸ್, ಸ್ಯಾಟರ್ಡೇ ಪಲಾವು, ಆಮೇಲೆ ಸಂಡೇ ಮತ್ತೆ ಜೈನ್ ರೈಸ್. ಯಾವ್ದು ತುಂಬಾ ಸ್ಪೆಷಲ್ ಸರ್? ಎಲ್ಲ ಜಾಸ್ತಿ ಲೈಕ್ ಮಾಡೋದು ಕ್ಯಾಬೇಜ್ ರೈಸ್ ಮತ್ತೆ ಟೊಮೆಟೊ ಬಾತ್. ಓಕೆ. ಕಸ್ಟಮರ್ಸ್ ತುಂಬಾ ಇಷ್ಟಪಟ್ಟು ತಗೊಳ್ಳೋದು ಅದೇ ಕ್ಯಾಬೇಜ್ ರೈಸ್ ಮತ್ತೆ ಟೊಮೆಟೊ ಬಾತ್. ಹೌದಾ? ತುಂಬಾ ಜನ ಕಸ್ಟಮರ್ಸ್ ಹೇಳ್ತಾ ಇದ್ದಾರೆ ಇಡ್ಲಿ ಎಲ್ಲ ಸಖತ್ ಸಾಫ್ಟ್ ಆಗಿದೆ, ಚಟ್ನಿ ಸೂಪರ್ ಆಗಿದೆ ಅಂತ. ಏನಿದ್ರು ಗುಟ್ಟು ಸರ್? ಏನಿಲ್ಲ, ಮಾಮೂಲಿ ಅಕ್ಕಿ ಬೆಲೆ. ಇಷ್ಟೊಂದು ಟೇಸ್ಟಿಯಾಗಿ ಬರೋದಕ್ಕೆ, ಸಾಫ್ಟ್ ಆಗಿ ಬರೋದಕ್ಕೆ ಏನ್ ಕಾರಣ ಅಂತ? ಏನಿಲ್ಲ, ಮಾಮೂಲಿ ಅಕ್ಕಿ ಬೆಲೆ. ಇದು ನಮ್ಮಮ್ಮ ಮಾಡೋದು, ತಯಾರಿಸೋದು. ಓಕೆ. ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ನಮ್ಮ ಅಜ್ಜಿ ಅಮ್ಮ. ರೆಸ್ಪಾನ್ಸ್ ಹೇಗಿದೆ ಸರ್? ಸರ್ ತುಂಬಾ ಚೆನ್ನಾಗಿದೆ ಸರ್. ಓಕೆ, ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬಾಯ್ ಬಾಯ್. ಸಿ ಯು.